ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಏನು ಗೊತ್ತಾ ವಿಶೇಷ? ನಮ್ಮ ಆಸ್ಪತ್ರೆಗೆ ಒಬ್ಬರು ಲಾಯರ್ ಬಂದಿದ್ದರು ಮಧ್ಯಾಹ್ನದಲ್ಲಿ. ನನ್ನನ್ನು ನೋಡಿಬಿಟ್ಟು ಭಾಗ್ಯಮ್ಮ ನಮಸ್ಕಾರ ಅಂದರು. ಸರ್ ನಮಸ್ಕಾರ ಅಂದೆ. ಏನಮ್ಮ ಭಾಗ್ಯಮ್ಮ, ಈ ಏಜಲ್ಲಿ ಎಷ್ಟರ ಮಟ್ಕಮ್ಮ ಆಡಾಡಿದೀಯಾ? ಈಗಲೇ ಹಿಂಗೆ ಆಡಾಡೋರು ನೀವು, ನಿಮ್ಮ ಏಜಲ್ಲಿ ಯಾವ ಥರ ಆಡ್ತಿದ್ರಿ ಭಾಗ್ಯಮ್ಮ ಅಂದರು ಫ್ರೆಂಡ್ಸ್. ಆಗ ನನಗೆ ತುಂಬ ದುಃಖ ಬಂದ್ಬಿಡ್ತು ಕಣ್ಣಲ್ಲಿ. ಏಕೆಂದರೆ ನಮ್ಮ ಏಜಲ್ಲಿ ನಮಗೆ ನಮ್ಮ ಸಾಕಾಣಿಕೆ ನಮಗೆ ಯಾರೂ ಇಲ್ಲ. ತಾಯಿ ಸರಿ ಇರಲಿಲ್ಲ, ನಮಗೆ ಸರಿ ಇರಲಿಲ್ಲ ಅಂದರೆ ಅವ್ರೇನೂ ಆಗಿರಲಿಲ್ಲ. ಒಂದು ಸ್ಟೋರಿ ಹಾಕಿದ್ನಲ್ಲ, ಅವ್ರಿಗೆ ಸ್ವಲ್ಪ ತಲೆ ಸರಿ ಇರಲಿಲ್ಲ, ನೆನಪು ಅವ್ರಿಗೆ ಇರಲಿಲ್ಲ ನಮ್ಮ ತಾಯಿಗೆ. ಅದನ್ನು ನಂಗೆ ತಾಯಿ ತಂದೆ ಇಬ್ಬರು ನನಗೆ ನೆನಪು ಬಂದುಬಿಟ್ರು ಫ್ರೆಂಡ್ಸ್. ಆಮೇಲೆ ನಮ್ಮ ಅಣ್ಣದಿರು ಪಾಪ, ನನಗೆ 3 ಜನ ಅಣ್ಣದಿರಿದ್ರು. ನಮ್ಮ ಅಣ್ಣದಿರು ಪಾಪ ಅವ್ರಿವ್ರ ಮನೆ ಎಮ್ಮೆ ಮೇಯಿಸ್ಕೊಂಡು ನಿಂತಿದ್ರು. ಆವತ್ತಿನ ಕಾಲದಲ್ಲಿ 2 ಅಕ್ಷರ ಕಲ್ತಿದ್ರೆ ನಮ್ಮ ಅಣ್ಣದಿರ್ಗೆ ಅಂಥ ಕಷ್ಟ ಬರ್ತಿರ್ಲಿಲ್ಲ. ಅದ್ರ ಮಧ್ಯೆ ನಾವುಗಳು 2 ಅಕ್ಷರ ಕಲ್ಸೋಕ್ಕೆ ಅಂತ ನಮ್ಮ ತಂದೆ ಅವಕಾಶ ಕೊಡಲಿಲ್ಲ, ತಂದೆ ತಾಯಿ. ಆದರೆ ನಮ್ಗೆ ಕಲಿಬೇಕು ಅನ್ನೋದು ಹುಚ್ಚಿತ್ತು ಅಕ್ಷರನ. ಬಟ್ ಆದರೂ ಕಲಿಯೋಕ್ಕೆ ಅವಕಾಶ ಆಗಲಿಲ್ಲ ಫ್ರೆಂಡ್ಸ್. ಆವತ್ತಿನ ಕಾಲದಲ್ಲಿ ಯಾರೋ ಪುಣ್ಯಾತ್ಮರು ಮೈರಡೆಯಿಂದ ಬಂದು ನಮ್ಮನ್ನು ಪತ್ತೆ ಮಾಡಿ ಇಂಥ ಮಕ್ಕಳನ್ನ ಓದಿಸಿ ಅನ್ನೋ ಹೊತ್ತಿಗೆ ನಾನು 3ನೇ ಕ್ಲಾಸ್ ಗಂಟ ಓದಿದೆ. ಆಮೇಲೆ ನನ್ನನ್ನು ತಗೊಂಡೋಗಿ ಹೊರದೇಶಕ್ಕೆ ಹಾಕ್ಬಿಟ್ರು, ಬಾಂಬೆಗೆ. ಆಯಿತಾ? ಅಲ್ಲಿಂದ ಬಂದಮೇಲೆ ನಮಗೆ ಯಾವನಿಗೋ ಒಬ್ಬನಿಗೆ ಇಲ್ಲಿದ್ದರೆ ನಮಗೆ ತೊಂದರೆ ಐತೆ ಅಂದ್ಬಿಟ್ಟು ನಮ್ಮಪ್ಪ ಮದುವೆ ಮಾಡೋಕ್ಕೆ ಹೊಡೆದಾಡಿದ್ರು 14 ವರ್ಷಕ್ಕೇ. ಆವಾಗ 14 ವರ್ಷಕ್ಕೇ ನಾವು ಮದುವೆ ಮಾಡೋಕ್ಕೆ ಅಂತ ನಮ್ಮ ತಂದೆ ತಾವು ಏನೂ ಇರಲಿಲ್ಲ ಪಾಪ, ಕೈಲಿ ಕಾಸು ಇರಲಿಲ್ಲ. ಅವ್ರಿಗೆ ಕಬ್ಬನ್ನ ಬಡಿದ್ರೆ ತಿಂತಿದ್ರು, ಇಲ್ಲದವ್ರು ಇಲ್ಲ ಫ್ರೆಂಡ್ಸ್. ಆವಾಗ ತುಂಬ ಬಡತನ. ಹಂಗಾಗಿ ನಮ್ಮ ಅಣ್ಣ ಆಯಿತು ನನ್ನ ಅಕ್ಕ ತಂಗಿಯರಿಬ್ಬರನ್ನು ಮದುವೆ ಮಾಡ್ತೀನಿ ಅಂತ ನನ್ನ ತಂಗಿಗೂ ನನಗೂ ಮದುವೆ ಮಾಡಿಸ್ಕೊಂಡು 3 ಕುಂಟೆ ಜಾಗ ಇತ್ತು, ಅದನ್ನು ಬರೆಸ್ಕೊಂಡು ಮದುವೆ ಮಾಡಿದ್ರು ನಮಗೆ. ಅದು ಈ ಮದುವೆ ಅಂದರೆ ಯಾವ ರೀತಿ ಮದುವೆ ಗೊತ್ತಾ ಫ್ರೆಂಡ್ಸ್? ಅಂದರೆ ಇತ್ತಳ ತಾಲಿ ಕಟ್ಟಿಸಿದ್ರು, ಇತ್ತಳ ವಾಲೆ ಇಕ್ಕಿದ್ರು, ದಾರ ಎರೆದ್ರು. ಅಲ್ಲಿಗೆ ನಮ್ಮ ಬಾಳೆ ಯಾಕುಟ್ಟೋಯ್ತು. ಏನೋ ನಮ್ಮ ಮನೆ ಬೇರೆ ಅಲ್ಲಿ ತನಕ ಇಲ್ಲಿ ಗಂಟ ಬಂದು ಏನೋ ನಮ್ಮ ಮನೆ ಬರ ದುಡ್ಕೊಂಡು ತಿಂತೀವ, ಗೇಯ್ಕೊಂಡು ತಿಂತೀವ, ಏನೋ ನಮ್ಮ ಮನೆ ಬರ ಆಯ್ಕೊಂಡು ತಿಂತೀವ. ಅದೊಂಥರ ಫ್ರೆಂಡ್ಸ್. ಪಾಪ ಇವತ್ತು ಲಾಯರು ಬೇಳೋದು ನೋಡಿ ಇಷ್ಟೆಲ್ಲ ಸ್ಟೋರಿ ನನ್ನ ಬಾಯಲ್ಲಿ ಬಂತು. ಪಾಪ ಏನು ತುಂಬ ಖುಷಿ ಪಡ್ತಿದ್ರು ಅಂತ. ನೀವು ಇಷ್ಟ್ರ ಮಟ್ಟಿಗೆ ಏನಮ್ಮ ರೀಲ್ಸ್ ಅಂತ ಚಂದಕ್ಕೆ ಮಾಡಿದ್ದೀರ ಭಾಗ್ಯಮ್ಮ, ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಹಾಸ್ಪಿಟ್ಲಿಗೆ ಬಂದವರೆಲ್ಲ ಹೇಳ್ತಾನೆ ಅವರೇ ಫ್ರೆಂಡ್ಸ್. ಸಾಕು, ಅಷ್ಟು ಮನ್ಸ ಒಳ್ಳೆ ಹೆಸ್ರು ತಗೊಂಡ್ರೆ ಇನ್ನು ಅದಕ್ಕಿಂತ ಇನ್ನು ಯಾವುದು ಬೇಡ. ಯಾರೋ ಒಬ್ಬರು ಕೆಟ್ಟವರು ಅಂತ ಹೇಳ್ಬಿಟ್ರೆ ನಮ್ಮನ್ನ ಅದಕ್ಕೇನು ಒಳ್ಳೇದಾಗಲ್ಲ ಅಂತೆಲ್ಲ, ಒಳ್ಳೇದಾಗುತ್ತೆ. ಯಾರೋ ಒಬ್ಬರು ಸಹಿಸ್ನಾರ್ದವ್ರು ಅನ್ಕೋತಾರೆ ಅಂದರೆ ಅಂದ್ಕೊಳ್ಳಿ. ನನಗೆ ಅಷ್ಟು ಜನ ಬಂದವರು ಭಾಗ್ಯಮ್ಮವರೇ ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ಹಾಡು ಹೇಳ್ತೀರ ಅಂತಾರಲ್ಲ, ಇದಕ್ಕಿಂತ ದೊಡ್ಡ ಖುಷಿನ ಯಾವುದೂ ಇಲ್ಲ. ಯಾಕೆಂದರೆ 4 ದಿನದಿಂದ ಹುಷಾರಿಲ್ಲದೆ ಮನಗಿದ್ದೆ. ವರಮಹಾಲಕ್ಷ್ಮಿಗೆ ಓಡಾಡ್ಬಿಟ್ಟೆ, ಶ್ರಾವಣಕ್ಕೆ ಓಡಾಡ್ಬಿಟ್ಟು ಸ್ವಲ್ಪ ದೃಷ್ಟಿ ಆದಂಗೆ ಆಗ್ಬಿಟ್ಟಿತ್ತು ನನಗೆ. ಯಾಕೆಂದರೆ ನನಗೆ ಆಲ್ರೆಡಿ ಹಾಗೆ ನಾನು ಯಾವಾಗಲೂ ಹುಚ್ಚಿ ಥರನೇ ಇರೋದು. ನಾನು ಸರಿಯಾಗಿ ನೀಟಾಗಿ ಸೀರೆ ಹಾಕ್ಕೊಂಡ್ರೆ ದೃಷ್ಟಿ ಆದಂಗೆ ಆಗ್ಬಿಡುತ್ತೆ ಅಂತಲೇ. ಯಾರ್ಯಾರೇನಾದ್ರು ತಿಳ್ಕೊಳ್ಳಿ, ಆಯಿತಾ? ಹಿಂಗಾಗಿ ಫ್ರೆಂಡ್ಸ್, ನಿಮ್ಮ ಆಶೀರ್ವಾದಗಳನ್ನು ನಾನು ಯಾವತ್ತೂ ಮರೆಯಲ್ಲ, ಆಯಿತಾ? ನಿಜವಾಗ್ಲೂ ನನಗೆ ಇಷ್ಟೊಂದು ಕೊಂಡಾಡ್ತೀರ ಅಂದರೆ ನನ್ನ ಬೈಯೋಕ್ಕೋಸ್ಕರ ಕೊಂಡಾಡಲ್ಲ. ನೀವು ಒಳ್ಳೇದು ಮಾಡಿದರೆ ಒಳ್ಳೇದನ್ನೇ ಮಾಡ್ತೀರಾ, ಕೆಟ್ಟದ್ದು ಮಾಡಿದರೆ ಕೆಟ್ಟದಕ್ಕೆ ಬೈತೀರಾ ಅಲ್ವಾ ಫ್ರೆಂಡ್ಸ್? ಏನೋ ನಮ್ಮ ಜೀವನ. ಆಸ್ಪತ್ರೆ ಸೇರಿ ಇವತ್ತು ಜಯನಗರ ಹಾಸ್ಪಿಟ್ಲ ಏನೋ ಪುಣ್ಯಾತ್ಮರು ನನಗೊಂದು ಕೆಲಸ ಕೊಟ್ಟು, ನಮ್ಮ ಕಾಂಟ್ರಾಕ್ಟ್ ಕಡೆ ಕುಮಾರ್ ಸರ್ ಅಂತ ಅವ್ರ ಹೆಸರು, ನಮ್ಮ ಕಾಂಟ್ರಾಕ್ಟ್ ತಗೊಂಡಿರೋರು, ಮತ್ತು ನಮ್ಮ ವೀಣಾ ಡಾಕ್ಟ್ರು, ಇವರೆಲ್ಲ ನಮಗೆ ಪಾಪ ನಮಗೆ ಒಂದು ತನ್ನ ಕೊಡ್ತಾವ್ರೆ. ಇವತ್ತು ನಾವು ಅವ್ರನ್ನ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಇವತ್ತೇನೋ ನಮ್ಮ ತಾಯಿ ತಂದೆ ಹೆಸ್ರು ಉಳಿಸ್ಬೇಕು ಸರ್ ಅಂತ ಲಾಯರ್ ಒಂದು ಒಪ್ಪಿಸ್ಲೆ ಪಾಪ ಏನೂ ಆಗಲ್ಲ ಭಾಗ್ಯಮ್ಮ. ದೇವರು ಒಂದಿನ ನಿಮ್ಮನ್ನ ಖಂಡಿತ ಕಾಪಾಡ್ತಾನೆ ಭಾಗ್ಯಮ್ಮ. ನಾನೇನಂದ ಕಾಪಾಡ್ತಾನೆ, ನೀವೇನು ಇದು ಮಾಡಿ ಟೆನ್ಷನ್ ತಗೋಬೇಡಿ. ಪಾಪ ನಾನು ಬಂದು ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟೆ ನಿಮ್ಗೆ ಅಂತಿದ್ರು ಫ್ರೆಂಡ್ಸ್. ನೋಡಿ, ಹಂಗೆ ಯಾವ ಮನ್ಸನ್ನು ನೋಡಿ ಎಷ್ಟು ಮುತ್ರೋಜಿಯಿಂದ ಮಾತಾಡಿಸ್ತಾರೆ ಅಂದರೆ ಅವ್ರ ಮಕ್ಕಳಿಗೆ ಒಳ್ಳೇದಾಗಲಿ. ನಿಜವಾಗ್ಲೂ ಥ್ಯಾಂಕ್ ಯು ಫ್ರೆಂಡ್ಸ್. ಏನಾರು ಮಾತಾಡಿದರೆ ಕ್ಷಮಿಸ್ಬಿಡಿ.